ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಹೈದರಾಬಾದಿನ ಕಾಚಿಗೂಡ ರೈಲ್ವೆ ಸ್ಟೇಷನ್ದಲ್ಲಿದ್ದೇವೆ. ಏಕೆಂದರೆ ವಿಶ್ವದ ಅತಿದೊಡ್ಡ ಧಾರ್ಮಿಕ ಸಮಾರಂಭ ಕುಂಭಮೇಳದಲ್ಲಿ ಭಾಗವಹಿಸಲು ನಾವು ಹೋಗುತ್ತಿದ್ದೇವೆ. ಮೂವತ್ತ್ಮೂರು ಗಂಟೆಗಳ ಸತತ ಪ್ರಯಾಣದ ನಂತರ ನಾವು ಪ್ರಯಾಗ್ರಾಜ್ ಸ್ಟೇಷನ್ಗೆ ತಲುಪಿದೆವು. ನೋಡಿ ಎಷ್ಟೊಂದು ಜನ ಇದ್ದಾರೆ. ನಾವು ಸ್ಟೇಷನ್ ಹೊರಗೆ ಬರುವುದಕ್ಕೇ 1 ಗಂಟೆ ಬೇಕಾಯಿತು. ಸ್ಟೇಷನ್ ಹತ್ರ ಒಂದು ದೇವಸ್ಥಾನ ಇತ್ತು. ಅಲ್ಲೇ ಫ್ರೆಶ್ ಅಪ್ ಆಗಿ ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು. ಪ್ರತಿ 12 ವರ್ಷಗಳಿಗೊಮ್ಮೆ ಇಲ್ಲಿಗೆ ಲಕ್ಷಾಂತರ ಭಕ್ತರು ಕುಂಭಮೇಳಕ್ಕೆ ಆಗಮಿಸುತ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಸೃಷ್ಟಿಯ ನಂತರ ಮೊದಲ ಯಜ್ಞವನ್ನು ಇಲ್ಲಿಯೇ ನಡೆಸಿದರು. ಇದರಿಂದಾಗಿ ಇದಕ್ಕೆ ಪ್ರಯಾಗ್ರಾಜ್ ಎಂಬ ಹೆಸರು ಬಂದಿದೆ. ನಾವು ಅರೇಲ್ ಘಾಟಿನ ಹಡಗು ನಿಲ್ದಾಣದಲ್ಲಿದ್ದೇವೆ. ತ್ರಿವೇಣಿ ಸಂಗಮಕ್ಕೆ ಕರೆದುಕೊಂಡು ಹೋಗಿ ಪುಣ್ಯ ಸ್ನಾನ ಮಾಡಿಸಿ ಮತ್ತೆ ಇಲ್ಲಿಗೆ ಕರೆದುಕೊಂಡು ಬರುವುದಕ್ಕೆ ಒಬ್ಬೊಬ್ಬರಿಗೆ 1,000 ರೂಪಾಯಿ ಚಾರ್ಜ್ ಮಾಡುತ್ತಿದ್ದಾರೆ. ತ್ರಿವೇಣಿ ಸಂಗಮದ ಹಡಗು ನಿಲ್ದಾಣ ಬಂತು. ತ್ರಿವೇಣಿ ಸಂಗಮ, ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಇಲ್ಲೇ ಸಂಗಮವಾಗುತ್ತವೆ. ಪುರಾಣಗಳ ಪ್ರಕಾರ ದೇವತೆಗಳು ಅಮೃತ ಮಥನದ ಸಂದರ್ಭದಲ್ಲಿ ಇಲ್ಲೇ ಅಮೃತದ ಕೆಲವು ಹನಿ ಸುರಿದವು ಎಂದು ಹೇಳಲಾಗಿದೆ. ನೈನಿ ಬ್ರಿಡ್ಜ್ನಿಂದ ಕುಂಭಮೇಳದ ದೃಶ್ಯ. ನಾವು ಪ್ರಯಾಗ್ರಾಜ್ನಿಂದ ಅಯೋಧ್ಯೆಗೆ ಬಂದೆವು. ಅಯೋಧ್ಯೆ ಧಾಮ್ ಜಂಕ್ಷನ್ ನೋಡಿ ಹೇಗಿದೆ. ಅಯೋಧ್ಯೆಯಲ್ಲಿ ನಾವು ರೂಮ್ಗೋಸ್ಕರ ವಶಿಷ್ಠ ಆಶ್ರಮಕ್ಕೆ ಬಂದೆವು.
1500 ರೂಪಾಯಿಗೆ ಒಂದು ರೂಮ್ ತೊಗೊಂಡೆವು. ಬನ್ನಿ ರೂಮ್ ತೋರಿಸ್ತೀನಿ. ಗುರು ವಸಿಷ್ಠರು ರಾಜ ದಶರಥನ ರಾಜಗುರುವಾಗಿದ್ದರು. ಇವರೇ ಶ್ರೀರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರಿಗೆ ವಿದ್ಯಾಭ್ಯಾಸ ನೀಡಿದವರು. ಇದು ಸರಿಯು ಘಾಟ್. ಇಲ್ಲಿ ಹರಿಯುವ ನದಿ ಸರಿಯು ನದಿ. ಇಲ್ಲಿಯೇ ಶ್ರೀರಾಮನು ತಮ್ಮ ಜೀವಿತಾವಧಿಯ ಅಂತ್ಯದಲ್ಲಿ ಈ ನದಿಯೊಳಗೆ ಪ್ರವೇಶಿಸಿ ವೈಕುಂಠಕ್ಕೆ ಹೋಗಿದ್ದಾರೆ. ಹನುಮಾನ್ ಗಡಿ ಕಡೆಗೆ ಪ್ರಯಾಣ ಬೆಳೆಸಿದೆವು. ಏಕೆಂದರೆ ಮೊದಲು ಹನುಮಾನರ ದರ್ಶನ ಮಾಡಿಕೊಂಡು ಆಮೇಲೆ ರಾಮಲಲ್ಲನ ದರ್ಶನ ಮಾಡ್ಕೋಬೇಕಂತೆ. ಜೈ ಹನುಮಾನ್. ರಾಮಲಲ್ಲನ ಕಡೆಗೆ ನಮ್ಮ ಪಯಣ. ಅಯೋಧ್ಯೆ ರಾಮ ಮಂದಿರವನ್ನು ನಾಗರ ಶೈಲಿಯಲ್ಲಿ ಕಟ್ಟಿದ್ದಾರೆ. ನಾವು ಅಯೋಧ್ಯೆಯಿಂದ ವಾರಣಾಸಿಗೆ ಬಂದೆವು. ವಾರಣಾಸಿ ರೈಲ್ವೆ ಸ್ಟೇಷನ್ ನೋಡಿ ಎಷ್ಟು ಸುಂದರವಾಗಿದೆ. ವಾರಣಾಸಿಯಲ್ಲಿ ನಮ್ಮ ಕರ್ನಾಟಕದವರಿಂದ ಸ್ಥಾಪಿಸಲ್ಪಟ್ಟ ಜಂಗಮವಾಡಿ ಮಠಕ್ಕೆ ಬಂದೆವು. ಶಿವರಾತ್ರಿ ಇರುವ ಕಾರಣ ನಮಗೆ ರೂಮ್ ಸಿಗಲಿಲ್ಲ. ಅಲ್ಲೇ ನೈಟ್ ಊಟ ಮಾಡಿ ಅಲ್ಲೇ ಇರುವ ಖಾಲಿ ಜಾಗದಲ್ಲಿ ಸ್ಟೇ ಮಾಡಿದೆವು. ಜಂಗಮವಾಡಿ ಮಠದ ಮುಂಜಾನೆಯ ದೃಶ್ಯ. ಜಂಗಮವಾಡಿ ಮಠದ ಉಪಹಾರ ನೀಡುವ ಸ್ಥಳ. ಕಾಶಿಯಲ್ಲಿ ಸುತ್ತಾಡಬೇಕಂದ್ರೆ ಕಾಲಭೈರವನ ಅನುಮತಿ ಪಡೆಯಬೇಕಂತೆ. ಯಾರು ಈ ಕಾಲಭೈರವ? ಕಾಲಭೈರವನು ಹಿಂದೂ ಪುರಾಣಗಳ ಪ್ರಕಾರ ಒಮ್ಮೆ ಬ್ರಹ್ಮನಿಗೆ ತನ್ನ ಸೃಷ್ಟಿಶಕ್ತಿಯ ಹೆಮ್ಮೆ ಹೆಚ್ಚಿದಾಗ ಅವನು ಶಿವನ ವಿರುದ್ಧ ಅಹಂಕಾರ ತಾಳಿದನು
ಬ್ರಹ್ಮನು ತನ್ನ 5ನೇ ಶಿರಸ್ಸಿನಿಂದ ಶಿವನ ಬಗ್ಗೆ ಅವಹೇಳನವಾಗಿ ಮಾತನಾಡಿದನು. ಈ ವರ್ತನೆಯನ್ನು ಸಹಿಸದ ಶಿವನು ತನ್ನ ರೌದ್ರ ಸ್ವರೂಪವನ್ನು ತಾಳಿದನು. ತನ್ನ ಭದ್ರಕೋಟೆಯಿಂದ ಭಯಾನಕ ಕಾಲಭೈರವನನ್ನು ಸೃಷ್ಟಿಸಿದನು. ಕಾಲಭೈರವನು ತನ್ನ ಬಲವಾದ ನಖಗಳಿಂದ ಬ್ರಹ್ಮನ 5ನೇ ಶಿರವನ್ನು ಕಡಿದು ಹಾಕಿದನು. ಇದರಿಂದ ಬ್ರಹ್ಮಹತ್ಯೆ ದೋಷ ಹೊತ್ತುಕೊಂಡು ಕಾಲಭೈರವನು ಈ ಪಾಪದಿಂದ ಮುಕ್ತಿ ಪಡೆಯಲು ಪೃಥ್ವಿಯಲ್ಲಿ ತೀರ್ಥಯಾತ್ರೆ ಕೈಗೊಂಡನು. ಕೊನೆಗೆ ವಾರಣಾಸಿಯಲ್ಲಿ ಈ ಪಾಪ ನಿವಾರಣೆಯಾಯಿತು ಮತ್ತು ಅಲ್ಲಿಂದಲೇ ಅವರು ಕಾಶಿ ರಕ್ಷಕನಾದರು. ಜೈ ಕಾಲಭೈರವ. ಕಾಶಿ ವಿಶ್ವನಾಥನ ಗುಡಿಗಳಿಗೆ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಅನುಮತಿಸುವುದಿಲ್ಲ. ನಮ್ಮ ಎಲ್ಲ ವಸ್ತುಗಳನ್ನು ಹೊರಗೆ ಲಾಕರ್ದಾಗಿಟ್ಟು ದರ್ಶನಕ್ಕೆ ಹೊರಡಬೇಕು. ಹರ್ ಹರ್ ಮಹಾದೇವ್. ಕಾಲಭೈರವ ಮತ್ತು ಕಾಶಿ ವಿಶ್ವನಾಥನ ದರ್ಶನದ ನಂತರ ನಾವು ಗಂಗಾ ಆರತಿ ನೋಡುವುದಕ್ಕೆ ದಶಾಶ್ವಮೇಧ ಘಾಟಿಗೆ ಬಂದೆವು. ನೀವೇನಾದರೂ ಕಾಶಿಗೆ ಬಂದರೆ ಗಂಗಾ ಆರತಿಯನ್ನು ತಪ್ಪದೆ ವೀಕ್ಷಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳ್ರಿ.